ಸರ್ಪಜಾತಿಯ ರೂಪದಲ್ಲಾಗಲಿ ಸರ್ಪಗಳು ಮನುಷ್ಯ ರೂಪದಲ್ಲಾಗಲಿ ಯಾರೂ ಆ ಗರುಡ ಗುಹೆಗೆ ಹೋಗಲಾರರು. ಹೋಗಲಾಗದ ಪ್ರದೇಶವದು. ಹೋಗಲಾಗದು ಎಂದು ತಿಳಿದಿದ್ದರೂ ಯಾರಾದರೂ ಸಾಹಸ ಮಾಡಿದ್ದರೆ ಗರುಡಗಳಿಂದ ಸಾಯಲೇಬೇಕಾಗುವುದು. ಹೋಗಲೇಬೇಕು ಎನ್ನುತ್ತಿರುವುದರಿಂದ ಅದಕ್ಕೆ ಒಂದು ಪರಿಹಾರವಿದೆ. ಅದೇನೆಂದು ಬೇಗ ಹೇಳು ತಾಯಿ. ಆ ಪ್ರದೇಶಕ್ಕೆ ನೀನು ನಿನ್ನ ಸಹಜ ರೂಪದಲ್ಲಿ ಹೋಗಲಾಗದ ಕಾರಣ ನಿನ್ನ ದೇಹದಲ್ಲಿರುವ ಆತ್ಮ ಮಾತ್ರ ಹೋಗಬಲ್ಲದು. ಅಲ್ಲಿ ರಕ್ಷಣೆಗಾಗಿ ಇರುವ ಗರುಡಗಳು ಆತ್ಮವನ್ನು ಎದುರಿಸಲಾರವು, ಆತ್ಮವನ್ನು ಸಾಯಿಸಲಾರವು. ಆದ್ದರಿಂದ ನೀನು ಆತ್ಮರೂಪದಲ್ಲಿ ಹೋಗಿ ಅವರನ್ನು ತಡೆಯಬಲ್ಲ ಅವಕಾಶವಿರುವುದು ನಾಗವೇಣಿ. ನಾನು ಹೇಳಿದ ರೀತಿಯಲ್ಲಿ ಹೋಗು. ವಿಜಯೋಸ್ತು. ಧನ್ಯೋಸ್ಮಿ ತಾಯಿ. ನಾನು ಆತ್ಮವಾಗಿ ಅಲ್ಲಿಗೆ ಹೋಗುವುದು ಹೇಗೆ? ನಿನ್ನ ದೇಹದಿಂದ ನಿನ್ನ ಆತ್ಮ ಹೊರಗೆ ಬರುವ ಹಾಗೆ ನಾನು ಮಾಡುತ್ತೇನೆ. ಹೌದಮ್ಮ, ಹೊರಡು ಬಾಮ್ಮ. ಹಾಗೆ ವಿಶ್ರಮಿಸಿ ಕಣ್ಣು ಮುಚ್ಚಿಕೋ ತಾಯಿ. ನೀನು ಈ ಆತ್ಮರೂಪದಲ್ಲಿ ಆ ಗರುಡನನ್ನು ಎದುರಿಸಿ ಅಲ್ಲಿಗೆ ಹೋಗಬಹುದು. ಆದರೆ ಅರ್ಜುನ್ ಭೈರವಿ ಒಂದಾಗಿರುವಾಗ ನೀನು ಅವರನ್ನು ಏನೂ ಮಾಡಲಾಗುವುದಿಲ್ಲ. ನೀನು ಕೊಲ್ಲಬೇಕೆಂದಿರುವ ಅರ್ಜುನ್ನನ್ನು ಕೂಡ ಆತ್ಮರೂಪದಲ್ಲಿದ್ದು ಸಾಯಿಸಲಾರೆ. ಈ ವಿಷಯ ನೆನಪಿಟ್ಟುಕೋ ನಾಗವೇಣಿ. ಆತ್ಮವಾಗಿ ಅಲ್ಲಿಗೆ ಹೋದ ಮೇಲೆ ಏನು ಮಾಡುವೆ, ಹೇಗೆ ತಡೆಯುವೆ ಎನ್ನುವುದು ನಿನ್ನ ಇಷ್ಟ ಹಾಗೂ ನಿನ್ನ ಅಭಿಮತ. ಆಗಲಿ ಗುರುದೇವ. ಹೊರಡಮ್ಮ.
ಮಾವ? ನಿಮ್ಮ ಅಣ್ಣ ಮಾತಾಡಿ ಬರ್ತೀನಿ. ಹಲೋ ಬಾವಾ. ಅರ್ಜುನ್, ನಿಮ್ಗೆ ಅಲ್ಲೇನು ಪ್ರಾಬ್ಲಮ್ ಇಲ್ಲ ತಾನೆ? ಆ ಥರ ಏನಿಲ್ಲ. ಯಾಕೆ ಹಾಗೆ ಕೇಳ್ತಾ ಇದ್ದೀರಾ? ಏನಿಲ್ಲ, ನಿಮಗೋಸ್ಕರ ನಾಗಮ್ಮ ಇಲ್ಲಿ ಹುಡ್ಕೊಂಡು ಬಂದಿದ್ದಾಳೆ. ಹೌದು ಬಾವ, ಅಂದರೆ ನೀವಿಲ್ಲಿ ಇಲ್ಲದೆ ಇರೋದಕ್ಕೆ ನೀವೆಲ್ಲಿದ್ದೀರಾ ಅಂತ ನಮ್ಮನ್ನೆಲ್ಲ ಹೆದರಿಸಿ ಬಾಯಿ ಬಿಡಿಸೋದಕ್ಕೆ ನೋಡಿದ್ವಿ. ಭಾವ, ನಮ್ಮನ್ನು ಭಯಪಡಿಸಿದ್ದಕ್ಕೆ ನೀವೆಲ್ಲಿದ್ದೀರಾ ಅಂತ ಹೇಳಿಬಿಟ್ಟೆ. ಭಾವ, ನಾಗಮ್ಮ ನಿಮ್ಮ ಹತ್ರ ಬಂದು ನಿಮ್ಗೇನು ತೊಂದರೆ ಕೊಟ್ಟಿಲ್ಲ ತಾನೆ? ಅಂಥದ್ದೇನಿಲ್ಲ, ನಮ್ಗೆ ಯಾವ ತೊಂದರೆನೂ ಆಗಿಲ್ಲ ಬಾವ. ನಾವು ಸಂತೋಷವಾಗೇ ಇದ್ದೀವಿ. ನಾವಿರೋ ಈ ಗರುಡ ಗುಹೆ ಹತ್ರಕ್ಕೆ ನಾಗಮ್ಮ ಅಲ್ಲ, ಸಾಕ್ಷಾತ್ ಆ ವಿಷ್ಣುಮೂರ್ತಿ ಹತ್ರ ಇರೋ ಆ ಶೇಷನಾಗ ಕೂಡ ಬರೋಕ್ಕಾಗಲ್ಲ ಅಂತ ಭೈರವಿ ಹೇಳ್ತಿದ್ಲು. ನಾಗಮ್ಮ ಇಲ್ಲಿಗೆ ಬರೋಕ್ಕೆ ಚಾನ್ಸೇ ಇಲ್ಲ. ನೀವ್ಯಾರು ನಮ್ಮ ಬಗ್ಗೆ ಆತಂಕ ಪಡೋ ಅಗತ್ಯ ಇಲ್ಲ ಬಾಬಾ, ನಾವು ಸೇಫಾಗಿದ್ದೀವಿ. ಅಣ್ಣ ಯಾಕೆ ಫೋನ್ ಮಾಡಿದ್ರು ಮಾವ? ಏನಿಲ್ಲ ಭೈರವಿ, ಹಾಗೆ ಸುಮ್ಮನೆ ನಾವಿಬ್ರು ಹೇಗಿದ್ದೀವಿ ಅಂತ ತಿಳ್ಕೊಳಕ್ಕೆ ಫೋನ್ ಮಾಡಿದ್ರು ಅಷ್ಟೇ. ಸರಿ ಬಾವ, ಹುಷಾರು. ಓಕೆ ಬಾವ. ಈ ಟೈಮಲ್ಲಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಿದೆ, ಪ್ಲೀಸ್ ಡೋಂಟ್ ಮೈಂಡ್. ಸಾರಿ ಬಾವ. ಸಾರಿ ಯಾಕೆ ಕೇಳ್ತೀರ ಬಾವ? ನಮ್ಮ ಬಗ್ಗೆ ಇಷ್ಟು ಕೇರ್ ತೊಗೊಳ್ತಾ ಇರೋದಕ್ಕೆ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಸರಿ, ಗುಡ್ ನೈಟ್. ಗುಡ್ ನೈಟ್ ಬಾವ. ಓಕೆ. ಆ ಥರ ನೋಡ್ಬೇಡ ಮಾವ, ನನಗೆ ನಾಚಿಕೆ ಆಗುತ್ತೆ. ನೀನ್ ಯಾರು? ಅದೇನು ಹಾಗೆ ಕೇಳ್ತಾ ಇದೀಯಾ? ನಾನು ನಿನ್ನ ಅರ್ಜುನ್. ಹಾಗಾದ್ರೆ ನೀನ್ ಯಾರು? ಅಯ್ಯೋ, ನಾನು ನಿನ್ನ ಮಾವ ಭೈರವಿ. ವಾಟ್? ನಾನು ನಿನ್ನ ಮಾವ ಅರ್ಜುನ್. ಇಷ್ಟಕ್ಕೂ ನಂತರ ಇರೋ ಅವನು ಯಾರು ಅಂತ ಮೊದಲು ಕೇಳು.
ಅಲ್ಲ ನನ್ನ ಯಾರು ಅಂತ ಕೇಳ್ತಿದ್ಯಲ್ಲ ಭೈರವಿ, ನಾನೇ ಅರ್ಜುನ್. ಲವ್, ನೀನು ಯಾರೋ? ಹಾಂ, ಇಲ್ಲ ಭೈರವಿ, ನಾನೇ ನಿನ್ನ ಅರ್ಜುನ್. ಅಯ್ಯೋ ಅಲ್ಲ ಅಲ್ಲ, ನಾನು ನಿನ್ನ ಅರ್ಜುನ್. ಭೈರವಿ, ನಾನು ನಿನ್ನ ಮಾವ ಅರ್ಜುನ್. ನಾನು ನಿಮ್ಮ ಅಣ್ಣನ ಹತ್ರ ಫೋನಲ್ಲಿ ಮಾತಾಡಿ ಬರೋದ್ರೊಳಗೆ ಇವನು ಯಾರೋ ನನ್ನ ಹಾಗೆ ಬಂದು ನಿನ್ನ ಕನ್ಫ್ಯೂಸ್ ಮಾಡ್ತಿದ್ದಾನೆ. ಇಲ್ಲ ಭೈರವಿ, ನಾನು ನಿನ್ನ ಅರ್ಜುನ್. ಇಲ್ಲ, ನಾನು ನಿನ್ನ ಅರ್ಜುನ್. ಇಲ್ಲ ಭೈರವಿ, ಲೇ ನೀನು ಯಾರೋ? ಹಾಂ, ಆ ಮಾತು ಕೇಳಬೇಕಾಗಿರೋದು ನಾನು. ನೀನು ಯಾರೋ? ಮಾತಾಡು ಭೈರವಿ. ಇಲ್ಲ, ನಾನು ಅರ್ಜುನ್ ಭೈರವಿ. ಇವನು ಯಾರೋ ನನಗೆ ಗೊತ್ತಿಲ್ಲ. ನೀನು ನಂಬೇಡ ಭೈರವಿ, ಅವನು ಹೇಳ್ತಾ ಇರೋದಲ್ಲ ಸುಳ್ಳು. ಅವನ ಮಾತು ನಂಬೇಡ. ಇಷ್ಟಕ್ಕೂ ಲವ್, ನೀನು ಯಾಕೋ ನಂತರ ಬಂದು ಅವಳನ್ನ ಕನ್ಫ್ಯೂಸ್ ಮಾಡ್ತಾ ಇದೀಯಾ? ನೀನು ನನ್ನ ರೂಪದಲ್ಲಿ ಬಂದು ಭೈರವಿಗೆ ಮೋಸ ಮಾಡಕ್ಕೆ ನೋಡ್ತಾ ಇದೀಯಾ? ಯಾರೋ ನೀನು? ಮಾತಾಡ್ತಾ ಇಲ್ವಲ್ಲ, ಮಾತಾಡು. ಲೇ, ಆ ಮಾತು ಕೇಳಬೇಕಾಗಿರೋದು ನಾನು ಕಣೋ. ಲೇ, ಯಾರೋ ನೀನು? ಹಾಂ, ಯಾಕೆ ನನ್ನ ರೂಪದಲ್ಲಿ ಇಲ್ಲಿಗೆ ಬಂದಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಯಾರು ನೀನು ಅಂತ ನನ್ನ ಕೇಳ್ತಾ ಇದೆಯಲ್ಲ? ಇಷ್ಟಕ್ಕೂ ನೀನು ಯಾರೋ? ನಾನು ನನ್ನ ಭೈರವಿ ಮಾವ ಕಣೋ. ನೀನು ಯಾರು? ಭೈರವಿ, ನಾನೇ ನಿನ್ನ ಮಾವ ಭೈರವಿ. ಇಷ್ಟಕ್ಕೂ ಯಾರೋ ನೀನು? ನಾನೇ ನಿನ್ನ ಮಾವ ಭೈರವಿ. ಯಾರು ಭೈರವಿ ಇವರು? ಭೈರವಿ, ಇವರಿಬ್ರು ನನ್ನ ಥರನೇ ಇದ್ದಾರೆ. ಯಾರು ಭೈರವಿ ಇವರು? ಮಾತಾಡು ಭೈರವಿ, ಇವ್ರು ಯಾರು? ಅಷ್ಟಕ್ಕೂ ಯಾರು ನೀವು? ಯಾರು ನನ್ನ ಮಾವ? ಭೈರವಿ, ನಾನೇ ಅರ್ಜುನ್ ಭೈರವಿ. ನಾನು ನಿನ್ನ ಅರ್ಜುನ್. ಅವ್ರು ಯಾರನ್ನೂ ನಂಬೇಡ. ನನ್ನ ಮಾವ ಅರ್ಜುನ್ ಯಾರು? ಇಲ್ಲ ಭೈರವಿ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಾನು ನಿನ್ನ ಅರ್ಜುನ್. ಏನು ಮಾತಾಡ್ತಾ ಇದೆಯೋ? ಯಾರೋ ನೀವೆಲ್ಲ ಹೇಳಿ. ಭೈರವಿ, ನಾನು ನಿನ್ನ ಮಾವ ಭೈರವಿ. ಇಲ್ಲ ಭೈರವಿ, ಅವರಿಬ್ರು ನಿನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ನಿನ್ನ ಅರ್ಜುನು. ಅಯ್ಯೋ ಭೈರವಿ, ಅವ್ರು ಯಾರೂ ಅಲ್ಲ ಭೈರವಿ. ನಾನೇ ನಿನ್ನ ಅರ್ಜುನ್. ಅವ್ರು 3 ಜನ ಹೇಳ್ತಿರೋ ಸುಳ್ಳು ಭೈರವಿ. ನಾನೇ ನಿನ್ನ ಭಾವ ಭೈರವಿ. ಇವ್ರು ಯಾರೂ ಅಲ್ಲ. ಇಲ್ಲ ಭೈರವಿ, ನಿನ್ನ ಮಾವ ಅರ್ಜುನ್ ನಾನು. ಇವ್ರು ಹೇಳ್ತಿರೋದೆಲ್ಲ ಸುಳ್ಳು. ಇಲ್ಲ ಭೈರವಿ, ನಾನು ನಿನ್ನ ಅರ್ಜುನು. ಭೈರವಿ, ಇವರೆಲ್ಲ ಫೇಕ್ ಭೈರವಿ. ಅವ್ರ ಮಾತನ್ನು ನಂಬೇಡ. ನನ್ನ ಮಾತು ನಂಬು ಭೈರವಿ. ನೀನು ಮೋಸ ಹೋಗ್ತಿದ್ಯಾ ಭೈರವಿ. ಅವ್ರ ಮಾತನ್ನು ನಂಬೇಡ ಭೈರವಿ. ನಾನೇ ಅರ್ಜುನ್. ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ? ಮಾತಾಡಿ. ಇವ್ರು ಯಾರು ಅಲ್ಲ ಭೈರವಿ. ನಾನೇ ಅರ್ಜುನ್ ಭೈರವಿ. ನನ್ನ ನಂಬು ಭೈರವಿ. ಅಷ್ಟಕ್ಕೆ ಇವರೆಲ್ಲ ಯಾಕೆ ಹೀಗೆ ಮಾಡ್ತಿದೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ನಾನೇ ನಿನ್ನ ಭಾವ ಭೈರವಿ. ನನ್ನ ಮಾತು ನಂಬು. ನಾನು ನಿನ್ನ ಮಾವ ಅರ್ಜುನ್ ಭೈರವಿ. ಪ್ಲೀಸ್, ಇವ್ರು ಯಾರು ನಂಬೇಡ. ಇವ್ರು ಯಾರು ಒರಿಜಿನಲ್ ಅಲ್ಲ. ನೀನು ಅರ್ಜುನ್, ನಾನು. ನನ್ನ ನಂಬು. ನಿನ್ನ ಭಾವ ನಾನು. ನಾನೇ ನಿನ್ನ ಅರ್ಜುನ್. ನಾನೇ ನಿನ್ನ ಭಾವ. ಇಲ್ಲ ಭೈರವಿ, ನಾನು ನಿನ್ನ ಭಾವ. ನನ್ನ ಮಾತು ನಂಬು. ನಾನೇ ಅರ್ಜುನ್ ಭೈರವಿ. ನಾನು ನಿನ್ನ ಅರ್ಜುನ್ ಭೈರವಿ. ನಾನು ಅರ್ಜುನ್ ಭೈರವಿ. ನಾನು ನಿನ್ನ ಅರ್ಜುನ್. ಭೈರವಿ. ಭೈರವಿ, ಏನಾಯ್ತು ಭೈರವಿ? ಏನಾಯ್ತು ಭೈರವಿ? ಎದುರು ಭೈರವಿ, ಇಲ್ಲಿ ನೋಡು, ನಿನ್ನ ಭಾವ ಬನ್ನಿ ನೋಡು. ಕಣ್ಬಿಡು, ಇಲ್ಲಿ ಯಾರು ಇಲ್ಲ ನೋಡು ಭೈರವಿ.
ಹೇಳು ಭೈರವಿ. ನಿಮ್ಮ ಶೋಭನ ನಡೆಯದ ಹಾಗೆ ಮಾಡಿದೆ. ಈಗ ಮಾತ್ರವಲ್ಲ, ಎಂದಿಗೂ ನಡೆಯಲು ಬಿಡುವುದಿಲ್ಲ. ಭೈರವಿ, 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 ಭೈರವಿ ನೋಡು. ಭೈರವಿ ಎದುರು. ಭೈರವಿ, ಭೈರವಿ, ನಿನ್ನ ಭಾವ ನೀನು ಇಲ್ಲಿ ಯಾರು ಇಲ್ಲ ನೋಡು. ಭೈರವಿ, ನೀನು ಅರ್ಜುನು ಇಲ್ಲಿ ನೋಡು. ಭೈರವಿ, 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 ಇಲ್ಲಿ ನೋಡು. ಭೈರವಿ, ನಿನ್ನ ಭಾವ ಅರ್ಜುನ್ ಬಂದೀನಿ. ಭೈರವಿ, ಭೈರವಿ, ಕಣ್ ತೆಗಿ. ಭೈರವಿ, ಭೈರವಿ, ದೇವ್ರೆ. ನೀನು ಹೋದ ಕಾರ್ಯ ಏನಾಯಿತಮ್ಮ? ಅವರಿಗೆ ಶುಭ ಕಾರ್ಯ ನಡೆಯದ ಹಾಗೆ ತಡೆದು ಬಿಟ್ಟೆ ಗುರುದೇವ. ಕಾರ್ಯ ಮಾಡಿದ್ದೀಯಮ್ಮ. ಆದರೆ ಇಂತಹದನ್ನು ಮಾಡುವುದರಿಂದ ನಮಗೆ ಉಪಯೋಗವಿಲ್ಲ. ನೀನು ನಿನ್ನ ಮಾವನನ್ನು ಬದುಕಿಸಿಕೊಳ್ಳಬೇಕೆಂದರೆ ಅರ್ಜುನನನ್ನು ಸಾಯಿಸುವುದು ಒಂದೇ ಮಾರ್ಗ. ಅದು ಕೂಡ ಪೌರ್ಣಮಿ ದಿನ ಘಟಿಸಿ ಹೋಗುವುದರೊಳಗೆ ಮಾಡಬೇಕು. ನೀನು ಗಮನ ಕೊಡಬೇಕಾದದ್ದು ಆ ವಿಷಯದ ಮೇಲೆ ತಾಯಿ. ಖಂಡಿತ ಗುರುದೇವ. ನೀವು ಹೇಳಿರುವ ಸಮಯದ ಒಳಗೆ ನಾನು ಅದನ್ನ ಸಾಧಿಸುವೆ. ನಾಳೆ ಮುಂಜಾನೆ ಮಲ್ಲಿಯ ರೂಪದಲ್ಲಿ ಆ ಮನೆಗೆ ನಾನು ಹೋಗುವೆ. ಭೈರವಿ ಅರ್ಜುನ್ ಪಕ್ಕದಲ್ಲಿ ಇಲ್ಲದ ಕ್ಷಣ ನೋಡಿ ಆ ಅರ್ಜುನ್ನನ್ನು ಸೇಡು ತೀರುವವರೆಗೂ ಕಚ್ಚಿ ಸಾಯಿಸಿ ಬಿಡುವೆ. ಬಿಡೆನು ಗುರುದೇವ, ಬಿಡೆನು. ನನ್ನ ಪ್ರಾಣಕ್ಕೆ ಪ್ರಾಣವಾಗಿರುವ ನನ್ನ ಮಾವನನ್ನು ಈ ಸ್ಥಿತಿಗೆ ತಂದಿರುವ ಆ ಅರ್ಜುನನ್ನು ಬಿಡುವ ಪ್ರಶ್ನೆಯೇ ಇಲ್ಲ. ಅವನನ್ನು ಸಾಯಿಸಿಯೇ ತೀರುವೆ.